ಹಸಿರು ಮೆಣಸಿನಕಾಯಿ ಚಟ್ನಿ ಕರಿ ಹಿಂಡಿ ಅಂತಾರೆ ಆ ತರ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕು. ಅದೇನ್ ಜಿಗಿಟಿದೆ ಜಿಗಿಟ್ಗೆ ಅದೇ ರುಬ್ಕೊಂಡಿರೋ ಇದನ್ನ ಹಾಕೊಂಡ್ರು. ಒಳ್ಳೆ ಬಣ್ಣ ಇದೆ ಸರ್. ಬಿಸಿನೇ ಮುಟ್ಟಿಗೆ. ಹೌದಾ? ಹೌದು, ಬಿಸಿ ಇದೆ ಮಜಾ ಮುಟ್ಟಿಗಿದು. ಬಾಯಲ್ಲಿ ನೀರ್ ಬರ್ತಾ ಇದೆ ನನ್ಗೆ ನೋಡ್ತಾ. ಮೇಡಮ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಂತ ಆಗ್ಲೇ ನೋಡ್ರಿ ಅವರು ನೋಡ್ತಾ ಇದ್ ನನಗೆ ತಿನ್ಬೇಕಂತ. ನೋಡ್ರಿ ಕಸ್ಟಮರ್ಸ್ ಎಷ್ಟು ಕೇಳ್ತಾರೋ ಅಷ್ಟು ತುಪ್ಪ ಒಟ್ಟು. ತುಪ್ಪ ಇದ್ದಷ್ಟು ಮಜಾ ಸರ್ ಇದು. ಹೌದು, ಇಷ್ಟಕ್ಕೆ ಹೊಟ್ಟೆ ತುಂಬಿಡ್ತದೆ. ಬರ್ರಿ ನೋಡೋಣ. ನಮಸ್ಕಾರ ವೀಕ್ಷಕಪ್ರಭುಗಳಿಗೆ. ಬಹಳ ದಿನ ಆಗಿತ್ತಾ ಈ ಹೋಟ್ಲ್ ನೋಡಿ? ನಮ್ಮಲ್ಲೇ ಬಂದಿದ್ದು ಮೊದಲು ಕಾಮ್ ಡೌನ್ ಕೆಫೆ. ಇವತ್ತು ಫುಲ್ಲು ಜನಜಂಗುಳಿ. ಈಗ ಫ್ರೀಯಾಗಿ ಅವ್ರಿಗೆ ಕಾಯ್ತಾ ಇದ್ದೀವಿ ನಾವು. ಯಾಕೆಂದರೆ ಕಸ್ಟಮರ್ಸ್ ಹೋದ್ಮೇಲೆ ಶೂಟ್ ಮಾಡೋಣ ಅಂತ. ಇಲ್ಲಿ ಅದ್ಭುತವಾಗಿ ಈಗ ಮುಟ್ಟಿಗೆ ರೊಟ್ಟಿ ಸಿಗುತ್ತೆ. ಮುಟ್ಟಿಗೆ ರೊಟ್ಟಿ ಶುರು ಮಾಡಿಬಿಡೋದು. ಉತ್ತರ ಕರ್ನಾಟಕದ್ದು ಧಾರವಾಡದಲ್ಲಿ ಒಂದ್ಸಲ ನಾವು ಮಾಡಿದ್ವಿ ಟೇಸ್ಟು. ಯಾಕಂದರೆ ಬೇರೆ ಯಾವುದೋ ಶೂಟಿಂಗ್ ಹೋದಾಗ ಅಲ್ಲಿ ಅವ್ರ ಮನೇಲಿ ಮಾಡಿಕೊಟ್ಟಿದ್ರು. ಉಪ್ಪಿನ ಶೂಟಿಂಗ್ ಹೋಗಿದ್ವಿ. ಸೊ ಇವತ್ತು ಸುಷ್ಮಾ ಮೇಡಮ್ ಅವರು ಮುಟ್ಟಿಗೆ ರೊಟ್ಟಿನ ತೋರಿಸ್ತೀನಿ ಬನ್ನಿ. ಯಾಕಂದರೆ ಇನ್ಮೇಲೆ ಕಸ್ಟಮರ್ಸ್ ಸವಿಬೋದು ಅಂದರು. ಬನ್ನಿ, ಕಾಯ್ತಾ ಇದ್ದಾರೆ, ಒಳಗೆ ಹೋಗಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನೋಡಿ ಇಲ್ಲೇ ಇದ್ದಾರೆ. ತುಂಬಾ ದಿನಗಳಾದ್ಮೇಲೆ ಭೇಟಿ ನಮ್ದು. ಹೌದೌದೌದು. ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಬೇಗ ಒಂದು ವಿಡಿಯೋ ಮಾಡ್ಬೋದು ಇಲ್ಲಿ ಅಂತ. ಸೊ ನಿಮ್ಮ ಮುಟ್ಟಿಗೆ ರೊಟ್ಟಿ ಶುರು ಮಾಡಿದ್ರಿ, ಅದನ್ನ ಯಾಕೆ ತೋರಿಸ್ಬೋದು ವೀಕ್ಷಕರಿಗೆ? ಯಾವ ರೀತಿ ಮಾಡ್ತೀರಿ ಆ ಪದ್ಧತಿ? ಮುಟ್ಟಿಗೆ ರೊಟ್ಟಿ ಬಗ್ಗೆ ಸ್ವಲ್ಪ ನಮಗೆ ಯಾವ ರೀತಿ, ಹೇಗೆ, ಏನು, ಎದಕ್ಕೋಸ್ಕರ ಫೇಮಸ್ ಅದು? ಸರ್, ಮುಟ್ಟಿಗೆ ರೊಟ್ಟಿ ಹಲವಾರು ಕಡೆ ಹಲವಾರು ತರ ಮಾಡ್ತಾರೆ. ಇವಾಗ ಎಣ್ಣೆ ಮಸಾಲೆ ಪುಡಿ ಹಾಕಿ ಮಾಡೋರು ಮಾಡ್ತಾರೆ. ನಾವು ನಮ್ಮಲ್ಲಿ ನಮ್ದೇ ಅದೊಂದು ವೇರಿಯೇಷನ್ ಮಾಡ್ತಾರೆ. ಎಲ್ಲ ಕಡೆನು ತುಪ್ಪ ಹಾಕಿ ಮಾಡ್ತೀವಿ. ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಅದು ಒಂದು ಡಿಫ್ರೆನ್ಸ್ ನಮ್ಮಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಮುಟ್ಟಿಗೆ ಯೂಶಲಿ ನಾನ್ ನೋಡ್ದಂಗ್ ಬೆಂಗಳೂರಲ್ಲಿ ನಾನು ಒಂದೆರಡು ಕಡೆ ತಿಂದಿದ್ದೀನಿ ಸರ್. ಮಾಡ್ತಾರೆ, ಎಷ್ಟು ಹೋಟೆಲ್ಗಳಲ್ಲಿ ಇದೆ. ಅದಕ್ಕೆ ನಾವು ಇಂಟ್ರೊಡ್ಯೂಸ್ ಯಾಕೆ ಮಾಡಬಾರ್ದು ಅಂತ ಮಾಡಿದೀವಿ. ಬೆಂಗಳೂರು ಸಿಗುತ್ತಂದ್ರೆ ಬಿಡ್ಲೇಬಾರ್ದು ಕಾಮ್ ಡೌನ್ ಕೆಫೆ. ಖಂಡಿತ ಸರ್. ಇವತ್ತು ನೀವು ನಮಗೆ ತೋರಿಸ್ಬಿಡಿ ಯಾವ ತರ ಮಾಡೋದು. ಖಂಡಿತ ಸರ್. ಮುಟ್ಟಿಗೆ ರೊಟ್ಟಿ ಕಾಮ್ ಡೌನ್ ಕೆಫೆ. ಸರ್, ಫಸ್ಟ್ ರೊಟ್ಟಿ ಮುಟ್ಟಿಗೆ ಬೇಕಾಗಿರೋದು ರೊಟ್ಟಿ ಬೇಕೇ ಬೇಕು. ಅದಕ್ಕೆ ಜೋಳದ ಇದು ಸರಿ ಮಾಡ್ಕೊಂಡಿದೀವಿ. ಜಿಗಿಟು ಅಂತೀವಿ ನಾವು, ಜಿಗಿ ಅಂತೀವಿ. ಜೋಳದ ಹಿಟ್ಟಿನ ಸರಿ. ಇದು ಬಿಸಿ ನೀರಲ್ಲಿ ಹಾಕೊಂಡು ಕುದಿಸ್ಕೋಬೇಕು ಸರ್. ಇದು ಅಷ್ಟೇ ಅಲ್ಲ, ಮುದ್ದೆ ಮಾಡೋ ಅದಕ್ಕೇನೆ ಅದೇ ತರಾನೇ. ಆಮೇಲೆ ಇದು ಒಣ ಜೋಳದ ಹಿಟ್ಟು ಒಂದ್ ಸ್ವಲ್ಪ ನಾವ್ ಇದನ್ನ ನಾದ್ಕೊಳ್ಳುವಾಗ ತುಪ್ಪ ಹಾಕೋತೀವಿ. ತುಪ್ಪ ಹಾಕೋತೀವಿ. ಮೇನ್ ಇಂಗ್ರೀಡಿಯೆಂಟ್ಸ್ ಫ್ಲೇವರ್ಗೆ ಬಂದು ಒಂದು 1/4 ಕಟ್ಕಿನ ಕಡಿಮೆ ಕೊತ್ತಂಬರಿ. ಆಮೇಲೆ ಇದು ಕಡ್ಡಿ ಜಾಸ್ತಿ ತಕ್ಕೋಬೇಕಾಗತ್ತೆ ಸರ್. ಹಿಂಗೆ ಎಳೆವಿದ್ರೆ ನಡೆಯುತ್ತೆ. ಈ ದಪ್ಪ ಕಡ್ಡಿಗಳೆಲ್ಲ ತಕ್ಕೋಬೇಕಾಗತ್ತೆ. ಆಮೇಲೆ ಒಂದು 2 ಕಡ್ಡಿ ಅಷ್ಟು ಕರ್ಬೇವು ತಗೊಂಡಿದೀವಿ. 1 ಸ್ಪೂನ್ ಜೀರಿಗೆ. ಆಮೇಲೆ ಮೆಂತ್ಯನೂ ಅಷ್ಟೇ 1/4 ಕಟ್ಕಿನ ಕಡಿಮೆನೆ ಇದೆ. 2 ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬಾ ಖಾರ ಆಗೋಗುತ್ತೆ. ಅದಕ್ಕೆ ನಾವೇ ಬಜ್ಜಿ ಮೆಣಸಿನ್ಕಾಯಿ ಹಾಕೋತೀವಿ, ಮೀಡಿಯಂ. ಇದು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ನಮ್ಮ ತೋಟದಲ್ಲಿ ಬೆಳೆದಿರೋದು. ಇದು ರಾಣೆಬೆನ್ನೂರು ತೋಟ, ಕಲ್ಮಠ ತೋಟದಲ್ಲಿ ಬೆಳೆದಿರೋ ಬೆಳ್ಳುಳ್ಳಿ. ಏನಾದ್ರು ನಾಟಿ ಬೆಳ್ಳುಳ್ಳಿ, ಭಯಂಕರ ಫ್ಲೇವರ್ಫುಲ್, ಔಷಧಿಯುಕ್ತ ಇದು. ಆಕ್ಚುಲಿ ಬಹಳ ಬೆಸ್ಟ್ ಪ್ರೋಬಯೋಟಿಕ್ ಅಂತದ್ದು ಯೂಸ್ ಮಾಡ್ತೀರಂದ್ರೆ ಮುಟ್ಟಿಗೆ ರೊಟ್ಟಿ ಒಳ್ಳೆ ಆಹಾರ. ನಾವು ಮುಟ್ಟಿಗೆಗಂತಾನೆ ಅದೇ ಬೆಳ್ಳುಳ್ಳಿನೇ ತರಿಸ್ತೀವಿ ಸರ್. ಯಾಕೆಂದ್ರೆ ಹೊಲದಲ್ಲಿ ಕೆಲಸ ಮಾಡೋರು ಉತ್ತರ ಕನ್ನಡದಲ್ಲಿ ಮುಟ್ಟಿಗೆ ರೊಟ್ಟಿ ತಿಂದು ಹೋಗ್ಬಿಡ್ತಿದ್ರು ಕೆಲಸ ಮಾಡೋದು. ಒಳ್ಳೆ ಎಫೆಕ್ಟ್. ಮತ್ತೆ ಏನ್ ಮಾಡೋ ಪ್ರೊಸೀಜರ್ ನೋಡೋಣ ಸರ್. ಇದನ್ನ ಯೂಶಲಿ ಹರ್ಕೊಂಡ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ನಾವು ಹೋಟೆಲ್ ಅಲ್ಲಿ ಮಿಕ್ಸಿಗೆ ಹಾಕೋತೀವಿ, ಯಾಕಂದ್ರೆ ಕ್ವಾಂಟಿಟಿ ವೈಸ್ ಎಲ್ಲ ಮಾಡೋದು. ಹಂಗಾಗಿ ಅಬಡ ಜಬಡ ರುಬ್ಕೋಬೇಕು. ಕುಟಾಣಿ ಅಂತೀವಲ್ಲ, ಅದ್ರಾಗ ಹರಿತಾರೆ. ಮಿಕ್ಸಿ ಹಾಕೊಳ್ಳೋದು ಸರ್. ಸರ್, ಇವಾಗ ರುಬ್ಕೊಂಡ್ ಬಂದಿದ್ದೀನಿ ನಾನು. ಇದು ಅಬಡ ಜಬಡ ರುಬ್ಬಿದೆ. ಈ ತರ ನಮ್ಮೂರ್ ಕಡೆ ಕರಿ ಹಿಂಡಿ ಮಾಡ್ತಾರೆ, ಗೊತ್ತಾ ಸರ್? ಹಸಿರು ಮೆಣಸಿನಕಾಯಿ ಚಟ್ನಿ ಕರಿ ಹಿಂಡಿ ಅಂತಾರೆ. ಆ ತರ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕು. ಇವಾಗ ನಮಗೆ ಬೇಕಾಗಿರೋದೆಲ್ಲ ರೆಡಿ ಇದೆ. ರೊಟ್ಟಿ ತಟ್ಕೊಂಡ್ಬಿಡೋಣ. ನಾರ್ಮಲ್ ರೊಟ್ಟಿ ಮಾಡೋದಂಗೆ ಮಾಡೋದು. ರೊಟ್ಟಿ ತಟ್ಕೊಂಡ್ಬಿಡೋದು ನಾರ್ಮಲ್ ಹೆಂಗ್ ಮಾಡ್ತೀವಿ ಹಂಗೆ. ಬಟ್ ಏನಂದ್ರೆ ಮುಟ್ಟಿಗೆ ಒಂದ್ ಸ್ವಲ್ಪ ದಪ್ಪ ಇರ್ಬೇಕು ಸರ್. ಸ್ವಲ್ಪ ದಪ್ಪ ಬಡ್ಕೋಬೇಕಾಗುತ್ತೆ. ಪಾರ್ವತಮ್ಮ ಮಾಡ್ತಾರೆ, ನಮ್ ಲಕ್ಷ್ಮಮ್ಮನೂ ಮಾಡ್ತಾರೆ. ಇವ್ರು ಲಕ್ಷ್ಮಮ್ಮನ ಯಾರ ಅವೈಲಬಿಲಿಟಿ ಇರುತ್ತೋ ಅವರು ಪಾರ್ವತಮ್ಮ ಮಾಡ್ತಾರೆ.
ಅದ್ರಾಗೇನ್ ಹಾಕೊಂಡ್ರು. ಇವಾಗ ನೋಡಿ ಸರ್, ಅದೇ ನಾವು ರುಬ್ಕೊಂಡಿದ್ವಲ್ಲ, ಇವಾಗ ಅದೇನ್ ಜಿಗಟಿದೆ, ಜಿಗಟಿಗೆ ಅದೇ ರುಬ್ಕೊಂಡಿರೋ ಇದನ್ನ ಹಾಕೊಂಡ್ರು ಮಸಾಲೆನ. ಇವಾಗ ನಾದ್ಕಂತಾರೆ. ಪಾರ್ವತಮ್ಮ ಮಾಡಿ, ನಾವ್ರಿಬ್ರದ್ದು ಹೊಂದಾಣಿಕೆ ಜಾಸ್ತಿ. ಹಂಗ್ ಕಲ್ಸ್ಕೊಂಡು ಫ್ಲೇವರ್ ಬರ್ಬೇಕು ಅಂದ್ರೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂಚೂರು ನಾದ್ಕೊಂಡ್ಬಿಡೋದು. ಇವಾಗ ಅವ್ರಿಗೆ ಬಡಿಯೋಕೆ ಎಷ್ಟು ಹದ ಬೇಕೋ ಅಷ್ಟಕ್ಕೆಲ್ಲ ರೆಡಿ ಮಾಡ್ಕೋತಾರೆ. ಈಗ ಅದು ಬಣ್ಣನೇ ಒಂದ್ ಸ್ವಲ್ಪ ಬೇರೆ ಆಯ್ತು. ಹೌದು ಸರ್, ಸಜ್ಜಿ ರೊಟ್ಟಿ ಬಣ್ಣ ಬರ್ತದೆ. ಹೌದೌದು. ಅಡಿಗೆ ಮನೆಯಾಗಿ ಈ ಸೌಂಡ್ ಕೇಳಿದ ತಕ್ಷಣ ನಮ್ಗೆ ಬಾಯಿಗೆ ನೀರು ಬಂದ್ಬಿಡ್ತಿದ್ವು. ರೊಟ್ಟಿ ಬಡಿಯೋ ಸೌಂಡು. ಹೌದು ಸರ್, ಅದು ನಮ್ಮ ಊರಲ್ಲೆಲ್ಲ ಇವಾಗ್ಲೂ ಮಣ್ಣಿನ ಒಲೆನೇ ಸರ್. ಮನೆಯಿಂದ ಬರುತ್ತೆ ಈ ಸೌಂಡು. ಹೌದೌದು. ಈ ಸೌಂಡ್ ಅಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಇಷ್ಟು ದೊಡ್ಡದಾಗತ್ತಲ್ವ? ದೊಡ್ಡದಾಯ್ತು. ಇಷ್ಟು ನಾರ್ಮಲ್ ರೊಟ್ಟಿಗಿಂತ ದೊಡ್ಡದಾಯ್ತು. ದೊಡ್ಡದಾಗುತ್ತೆ, ದೊಡ್ಡದು ಆಗುತ್ತೆ, ದಪ್ಪನೂ ಆಗುತ್ತೆ. ದಪ್ಪನೂ ಆಗುತ್ತೆ. ಕಟ್. ಈಗ ಬಡ್ಕೊಂಡಿದ್ದಾಯ್ತು. ಲಕ್ಷ್ಮಮ್ಮ ಹಂಚ್ ಮೇಲೆ ಹಾಕು ಸರ್. ಇವಾಗ ಇದ್ರದ್ದು ಒಂದು ಬೇಸೋದೇನಂದ್ರೆ ಇದೊಂದು ಸ್ವಲ್ಪ ಏರ್ ಬೇಯಿಸ್ಕೋಬೇಕು. ನಮ್ಮ ವೀಕ್ಷಕರಿಗೋಸ್ಕರ ಏರ್ ಬೇಯಿಸೋದು ಅಂದ್ರೆ, ಏರ್ ಬೇಯಿಸೋದು ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಓಕೆ, ಹಂಗೆ ನಾರ್ಮಲ್ ರೊಟ್ಟಿ ಹಿಂಗ್ ಮಾಡ್ತೀವಿ ಅದೇ ಸರ್ ಎಲ್ಲ ಪ್ರೊಸೀಜರ್. ಈಗ ನಾವು ಒಂದು ಮುಟ್ಟಿಗೆ ಮಾಡೋ ತೋರ್ಸಕತ್ತೀವಿ. ಒಂದು ಮುಟ್ಟಿಗೆ ಮಾಡೋದು ಸರ್. ಇಷ್ಟು ಇದಾಯ್ತು ಅದು. ಹೌದು ಸರ್, ರೋಸ್ಟ್ ಒಳ್ಳೆ ಬಣ್ಣ ಇದೆ. ಹಾ, ಈಗ ಹಾಕೊಂಡು ಮತ್ತೆ ಅದೇ ಮಸಾಲ ಹಾಕೊಳ್ಳೋದು. ಇವಾಗ ಚೆನ್ನಾಗಿ ನಾದ್ಕೋಬೇಕು ಸರ್. ಅದು ಇದು ಬಹಳ ಬಿಸಿ ಐತದು ಸರ್, ಬಿಸಿನೇ ಮುಟ್ಟಿಗೆ. ಹೌದಾ? ಹೌದು, ನೆಕ್ಸ್ಟ್ ಈಗ ತುಪ್ಪ ಬಿಸಿ ಇದೆ ಮಜಾ ಮುಟ್ಟಿಗಿದು. ತುಪ್ಪ ಸಾರಿಸ್ಕೊಂಡ್ರಿ ಇವಾಗ ಹಾಕಿ ಅದನ್ನ ನಾದ್ತಾರೆ ಚೆನ್ನಾಗಿ. ಓ, ಎಲ್ಲಾ ಲೇಯರ್ ಅಲ್ಲೂ ಸಿಗುತ್ತೆ. ಬಾಯಲ್ಲಿ ನೀರ್ ಬರ್ತಾ ಇದೆ ನಮ್ಗೆ ನೋಡ್ತಾ. ಮೇಡಮ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಂತ ಆಗ್ಲಿದೆ ನೋಡ್ರಿ. ಅವರು ನೋಡ್ತಾ ಇದ್ ನನಗೆ ತಿನ್ಬೇಕಂತ ನೋಡ್ರಿ. ಊಟ ಆಗಿದ್ರು ಹಸಿವಾಗ್ತದೆ ಇದಕ್ಕೆ. ಊಟ ಆಗಿರ್ಲಿ, ಹೊಟ್ಟೆ ತುಂಬಿರ್ಲಿ, ಬಾಯಲ್ಲಿ ನೀರು ಬರ್ತದೆ ನೋಡ್ರಿ. ಇವಾಗ ಲಾಸ್ಟ್ ವೀಕ್ ನಮ್ಮ ಕೆಫೆಗೆ ಒಬ್ರು ಪ್ರೆಗ್ನೆಂಟ್ ಕಪಲ್ ಬಂದಿದ್ರು ಸರ್. ಅವ್ರದ್ದು ಡೆಲಿವರಿ ಇತ್ತು ಸಂಜೆ. ಸಿಸೇರಿಯನ್ ಸ್ಕೆಡ್ಯೂಲ್ ಆಗಿತ್ತಂತೆ ಅವ್ರದ್ದು. ಅವ್ರ ಆಸೆ ಇಲ್ಲಿ ಜೋಳದ ರೊಟ್ಟಿ ಊಟ ಮುಟ್ಟಿಗೆ ತಿನ್ಬೇಕು ಅಂತ ಬಂದ್ಬಿಟ್ಟು ಮಧ್ಯಾಹ್ನ ತಿನ್ಕೊಂಡು ಇಲ್ಲಿನ ಹಾಸ್ಪಿಟಲ್ ಹೋಗಿದ್ದಾರೆ. ಬಯಕೆ ಬಯಕೆ ನೋಡ್ರಿ, ಬಯಕೆ ಬುತ್ತಿ ಇದು ಇಲ್ಲಿ ಸಿಗುತ್ತೆ. ಹೌದು ಸರ್. ನಾದ್ಕೊಂಡು ಅದನ್ನ ಹಿಂಗ್ ಉಂಡೆ ಮಾಡ್ಕೋಬೇಕು. ಬಟ್ ಏನಂದ್ರೆ ಇದನ್ನ ಜಾಸ್ತಿ ಒತ್ತಿ ಉಂಡೆ ಮಾಡ್ಕೋಬಾರ್ದು. ಸ್ವಲ್ಪ ಮಧ್ಯ ಮಧ್ಯ ಗ್ಯಾಪ್ ಇದ್ದಷ್ಟು ಚೆನ್ನಾಗಿರತ್ತೆ. ಇಷ್ಟು ದೊಡ್ಡದಾಯ್ತಲ್ರಿ? ಹೌದು ಸರ್. ಇವಾಗ ಇದು ರೆಡಿ ಆಯ್ತಾ ಸರ್? ಮುಟ್ಟಿಗೆ ರೆಡಿ ಆಗಿದೆ ಸರ್. ಇದಕ್ ನಾವೇನ್ ಮಾಡ್ತೀವಿ ಅಂದ್ರೆ ಮೇಲೆ ಒಂದೊಂದ್ ಸ್ವಲ್ಪ ತುಪ್ಪ ಹಾಕೋತೀವಿ. ಸರ್ವ್ ಮಾಡುವಾಗ ಕಸ್ಟಮರ್ಸ್ ಎಷ್ಟು ಕೇಳ್ತಾರೋ ಅಷ್ಟು ತುಪ್ಪ ಹೊಟ್ಟು. ತುಪ್ಪ ಇದ್ದಷ್ಟು ಮಜಾ ಸರ್ ಇದು. ಹೌದು, ತುಪ್ಪ ಎದುರೊಟ್ಟಿಗೆ ಇದ್ರು ಮಜಾನೆ. ಹೌದೌದು. ಚಟ್ನಿ ಹಾಕೊಂಡ್ರಿ? ಚಟ್ನಿ ಹಾಕೊಂಡ್ವಿ. ಇದಕ್ಕೆ ಮುಟ್ಟಿಗೆ ರೆಡಿ ಆಗಿದೆ ಸರ್. ನಾವ್ ಇದ್ರ ಜೊತೆಗೆ ಒಂದು ಜುಣಕ, ಕರ್ದಿರೋ ಮೆಣಸಿನ್ಕಾಯಿ, ಮತ್ತೆ ಇದು ಟೊಮ್ಯಾಟೊ ಮತ್ತೆ ಈರುಳ್ಳಿ ಚಟ್ನಿ. ನಮ್ ಸ್ಟ್ಯಾಂಡರ್ಡ್ ಒಳಕಲ್ ಚಿತ್ರಾನ್ನಕ್ಕೆ ಪಡ್ಗೆಲ್ಲ ಇದೇ ಯೂಸ್ ಮಾಡಿದ್ದು. ಹೌದು, ಅದೇ ಕೊಡ್ತೀರಾ? ಓಕೆ, ಇದು ಈ ರೀತಿ ಒಂದು ಪ್ಲೇಟ್ ಸಿಗುತ್ತೆ. ಓಹೋ, ಇದೇ ಸಪರೇಟ್ ಆಗಿ ಸಿಗುತ್ತೆ? ಹೌದು ಸರ್. ನಿಮ್ ಪ್ಲೇಟ್ ಮೀನ್ಸ್ ಒಟ್ಟಿಗೆ ಇಟ್ಟಿರ್ತೀರಾ ಒಂದ್ ಸಣ್ಣದ ಯಾವ್ದಾದ್ರು ಮುಟ್ಟಿ? ಇಲ್ಲ ಇಲ್ಲ ಸರ್, ಸೆಪರೇಟ್ ಡಿಶ್. ಸಪರೇಟ್ ಡಿಶ್ ತಗೋಬೇಕು. ಥ್ಯಾಂಕ್ ಯು, ಧನ್ಯವಾದ.
ಮುಟ್ಟಿಗೆ ರೊಟ್ಟಿ ರೀ, ಅಂತಿಂತ ರೊಟ್ಟಿ ಅಲ್ಲ ಇದು ತಿಂದು ಬಿಟ್ರೆ ನೀವು ಮತ್ತೆ ಊಟನೇ ಮುಗಿದೋಗ್ಬಿಡ್ತದೆ. ಇಷ್ಟಕ್ಕೆ ಹೊಟ್ಟೆ ತುಂಬಿಡ್ತದೆ. ಬರ್ರಿ ನೋಡೋಣ. ಧಾರವಾಡಕ್ಕೆ ಹೋಗಿ ಅಲ್ಲಿ ನಾವು ಬೇರೆ ಯಾವುದೋ ಶೂಟಿಂಗಲ್ಲಿ ಅವ್ರ ಮನೇಲಿ ತಿಂದಿದ್ದೇ ಒಂದು ಮುಟ್ಟಿಗೆ ರೊಟ್ಟಿ ಇತ್ತು ಆ ಮನದಲ್ಲಿ ನೆನಪು. ಇದನ್ನು ನೋಡಿದ ತಕ್ಷಣ ಆಹಾ ಹಾಡು ಬಂತ್ರಿ ಮನಸ್ಸಾಗೆ. ದಿನದೇ ನೆನಪು ದಿನವೂ ಮನದಲ್ಲಿ. ಯಾವತ್ತು ಸಿಗುತ್ತೆ ಮತ್ತೆ ಧಾರವಾಡಕ್ಕೆ ಹೋಗ್ಬೇಕಾ ನಾವು ಮುಟ್ಟಿಗೆ ರೊಟ್ಟಿ ತಿನ್ಬೇಕಂದ್ರೆ ಅಂತ ಅನಿಸಿತ್ತು. ಇವತ್ತಿಲ್ಲೇ ಸಿಕ್ಕಿದೆ. ಹೀಗೆ ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಒಂದು ಸ್ವಲ್ಪ ತೊಗೊಂಡು ಹಿಂಗೆ ನೀವು ಮುದ್ದೆ ಏನು ಮಾಡ್ತಿರಲ್ಲ ಹಂಗೆ ತೊಗೊಂಡೆ. ಇವರೊಂದು ಚಟ್ನಿ ಕೊಟ್ಟಾರೆ, ಚಟ್ನಿ ಒಟ್ಟಿಗೆ ಟೇಸ್ಟ್ ಮಾಡ್ಬಿಡೋಣ. ಆಹಾ ಈ ರುಚಿ ಬರಬೇಕು ಅಂದರೆ ಹಂಗೆ ಮಾಡಬೇಕು. ಅದೇ ರೀತಿ ರೊಟ್ಟಿ ತಟ್ಟಬೇಕು, ಅದೇ ರೀತಿ ಮಸಾಲ ಕಲಿಸ್ಕೋಬೇಕು ಮಿಕ್ಸಿಯಲ್ಲಿ, ಅದೇ ರೀತಿ ಮಸಾಲ ಹರ್ಕೋಬೇಕು. ಅವ್ರು ಮಾಡಿ ರೀತಿಯಲ್ಲಿ ಮಾಡಿದರೆ ಅವಾಗ ನಿಮಗೆ ಇದು ಮುಟ್ಟಿಗೆ ರೊಟ್ಟಿ ತಿಂದಂಗೆ ಅನಿಸೋದು. ಹೌದಪ್ಪ, ನನಗೆ ಮುಟ್ಟಿಗೆ ರೊಟ್ಟಿ ಸಿಕ್ತಿವತ್ತು, ಮುಟ್ಟಿಗೆ ರೊಟ್ಟಿಯ ರುಚಿ ಅನುಭವ ಆಯಿತು, ಅವಾಗ ಹೇಳ್ಬೋದು. ಪರಿಚಯ ಮಾಡೋದೇ ಅಲ್ಲದೆ ಈ ಥರದೊಂದು ಉತ್ತರ ಕರ್ನಾಟಕ ತಿನಿಸನ್ನು ಅವರು ಪ್ರೀತಿಯಿಂದ ಮಾಡಿಕೊಡ್ತಾರೆ. ಯಾವತ್ತೂ ಇಲ್ಲಿ ಸಹಕಾರ ನಗರದ ಕಾಮ್ರೌಂಡ್ ಕೆಫೆಲ್ಲಿ ಸಿಗುತ್ತಂತ ಗೊತ್ತಾದ ತಕ್ಷಣ ಸುಷ್ಮಾ ಮೇಡಮ್ ಅವರಿಗೆ ನಾವೇ ಮುಟ್ಟಿಗೆ ರೊಟ್ಟಿ ತೋರಿಸಿ ಅಂತ ಕೇಳಿದ್ವಿ. ಮಾಡಿದರು, ನಾವು ಬಂದ್ವಿ. ಪ್ಲೇಟ್ ಮೀಲ್ಸ್ ಒಟ್ಟಿಗೆ ಇದು ಕೊಡಲ್ಲ, ಸಪ್ರೇಟಾಗಿ ಕೊಡ್ತಾರೆ. ಇದು ತಿಂದುಬಿಟ್ಟು ಆಮೇಲೆ ನೀವು ಏನು ಬೇಕಾದ್ರೂ ಆರ್ಡರ್ ಮಾಡ್ಕೊಡ್ರಿ. ಫಸ್ಟ್ ಇದು ಟೇಸ್ಟ್ ಮಾಡಿ ನಾನು ಮುಗಿಸ್ತೀನಿ. ಮತ್ತೇನು ಸಿಗುತ್ತೆ ಇಲ್ಲಿ ರೆಸಿಪಿ ಮುಂದಿನ ಸಂಚಿಕೆಯಲ್ಲಿ ಅಂತ ನೋಡುವ ಆಸೆ ನಮಗೆ. ನಾವು ಆದಷ್ಟು ಈ ಕನ್ನಡೇತರ ರೊಟ್ಟಿಗೆ ಅಂದರೆ ಅನ್ಯ ಭಾಷೆಯ ರೊಟ್ಟಿಗೆ ಕನ್ನಡನೇ ಮಾತಾಡೋಣ, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡೋಣ. ಕನ್ನಡವೇ ಸತ್ಯ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.